ಇಲ್ಲಿ ನಾವು ಈ 3 ಲಾನ ಸಮ್ಮರೈಸ್ ಮಾಡ್ತಾ ಇದ್ದೀವಿ, ಒಟ್ಟಿಗೆ ನೋಡ್ತಾ ಇದ್ದೀವಿ. ಮೊದಲನೇ ಲಾ ಏನು ಹೇಳುತ್ತೆ, ಫೋರ್ಸ್ ಇಲ್ಲ ಅಂದರೆ ಏನಾಗುತ್ತೆ. ಎರಡನೇ ಲಾ ಫೋರ್ಸ್ ಇದ್ದರೆ ಏನಾಗುತ್ತೆ. ಮೂರನೇ ಲಾ ಒಂದೇ ಫೋರ್ಸ್ ಇರಲ್ಲ, ಪೇರಲ್ಲಿ ಬರುತ್ತೆ, ಜೋಡಿಯಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಮೊದಲನೇ ಲಾ ಇಲ್ಲಿ ನಾವು ಇನರ್ಷಿಯಾ ಅಂತ ಹೇಳಿ ನೋಡ್ತೀವಿ. ಇನರ್ಷಿಯಾ ಅಂತ ಹೇಳಿದ್ರೆ ನೋ ಚೇಂಜ್ ಇನ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಇಫ್ ಇಟ್ಸ್ ಅಟ್ ರೆಸ್ಟ್ ವಿಲ್ ಕಂಟಿನ್ಯೂ ಟು ಬಿ ಅಟ್ ರೆಸ್ಟ್. ಒಂದು ಕಡೆ ಕೂತಿದ್ರೆ ಅದು ಅಲ್ಲೇ ಇರುತ್ತೆ. ಅದು ಹೋಗ್ತಾ ಇದ್ರೆ ಅದೇ ವೆಲಾಸಿಟಿಯಲ್ಲಿ ಅಂತ ಹೇಳಿದ್ರೆ ಅದೇ ಸ್ಪೀಡ್ ಮತ್ತು ಡೈರೆಕ್ಷನಲ್ಲಿ ಹೋಗ್ತಾನೆ ಇರುತ್ತೆ. ಸರಿನಾ. ಎರಡನೇ ಲಾ ಏನು ಹೇಳುತ್ತೆ, ಅನ್ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟ್ ಮಾಡ್ತು ಒಂದು ಆಬ್ಜೆಕ್ಟ್ ಮೇಲೆ, ಅವಾಗ ಏನಾಗುತ್ತೆ, ದ ಆಬ್ಜೆಕ್ಟ್ ವಿಲ್ ಗೆಟ್ ಆಕ್ಸಲರೇಟೆಡ್. ಈ ಆಕ್ಸಲರೇಷನ್ನು ಫೋರ್ಸ್ ಮೇಲೆ ಡಿಪೆಂಡು, ಎಷ್ಟು ಶಕ್ತಿ ಇದೆ ಅಂತ ಹೇಳಿ, ಮತ್ತು ಆ ವಸ್ತು ತೂಕ ಎಷ್ಟಿದೆ ಅಂತ ಹೇಳಿ. ಸೊ ಇವೆರಡು ರಿಸಲ್ಟ್ನ ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ವಿ ಗೆಟ್ ಅ ನ್ಯೂಮರಿಕಲ್ ಅಲ್ಲ, ಫಾರ್ಮುಲಾ F = m/a. ಮತ್ತೆ ಮತ್ತೊಂದು ಕಾನ್ಸೆಪ್ಟ್ ನೋಡ್ತೀವಿ ಇಲ್ಲಿ, ಏನಂತ ಹೇಳಿದ್ರೆ ಮೊಮೆಂಟಮ್ ಅಂತ ಹೇಳಿ. ಮೊಮೆಂಟಮ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಫೋರ್ಸ್ ಅಂತ ಹೇಳಿ ಕೂಡ ಪ್ರಾಕ್ಟಿಕಲಿಯಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಮತ್ತು ಡಿರೈವೇಷನ್ ಮಾಡಿಕೊಂಡು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಮೂರನೇ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದೇ ಫೋರ್ಸ್ ನೋಡಲ್ಲ, ನಾವು ಯಾವತ್ತಿದ್ರೂ ಪೇರಲ್ಲಿ ನೋಡ್ತೀವಿ, ಜೋಡಿಯಲ್ಲಿ ನೋಡ್ತೀವಿ. ಈ ಜೋಡಿ ಹೇಗಿರುತ್ತೆ ಅಂತ ಹೇಳಿದ್ರೆ ಎರಡು ಶಕ್ತಿ ಒಂದೇ ಇರುತ್ತೆ, ಅದರ ದಿಕ್ಕು ಹೆಚ್ಚು ಕಮ್ಮಿ ಅಲ್ಲ, ದಿಕ್ಕು ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ, ಇದ್ರ ಬದಲು ಇರುತ್ತೆ ಅಲ್ವಾ. ದೇ ಆಲ್ವೇಸ್ ಅಕರ್ ಇನ್ ಪೇರ್, ಜೋಡಿಯಲ್ಲಿ ಬರುತ್ತೆ. ಬಿಟ್ವೀನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಒಂದೇ ಆಬ್ಜೆಕ್ಟ್ ಮೇಲೆ ಬೀಳಲ್ಲ, ಅದು ಬೇರೆ ಬೇರೆ ವಸ್ತು ಮೇಲೆ, ಬೇರೆ ಬೇರೆ ಒಂದು ವ್ಯಕ್ತಿ ಮೇಲೆ ಮತ್ತೊಬ್ಬ ವ್ಯಕ್ತಿ ಮೇಲೆ, ಸೊ ಈ ಥರ ಬೇರೆ ಬೇರೆ ವಸ್ತು ಮೇಲೆ ಬೀಳುತ್ತೆ, ಬೇರೆ ಬೇರೆ ವ್ಯಕ್ತಿ ಮೇಲೆ ಬೀಳುತ್ತೆ, ಆದರೆ ಒಂದೇ ವಸ್ತು ಮೇಲೆ ಒಂದೇ ವ್ಯಕ್ತಿ ಮೇಲೆ ಬೀಳಲ್ಲ ಅಲ್ವಾ. ಇದೇ ನಿಮ್ಮ ಥರ್ಡ್ ಲಾ. ಇದನ್ನು ನೀವು ಬರ್ಕೊಳ್ಳೇಬೇಕು ಆಯಿತಾ. ಈ ಕೊನೆಯಿಂದ ಈ ಕೊನೆವರೆಗೂ ಎಲ್ಲ ಬರ್ಕೊಳ್ಳಿ. ಬರ್ದಿರಾ ನೀವು ಇದುವರೆಗೂ ಅಂದ್ರೂ ಇಲ್ಲಿ ಒಂದ್ಸತಿ ಬರ್ಕೊಳ್ಳಿ.